ನಮ್ಮದೊಂದು ಹೈಕಮಾಂಡ್ ಅಂತಿದೆ, ನಿಮ್ಗೆಲ್ರಿಗೂ ಗೊತ್ತಿದೆ, ನೀವು ಅದು ಕೇಳ್ತೀರಿ. ನಮಗೆ ಹೈಕಮಾಂಡ್ ಏನು ತೀರ್ಮಾನ ಮಾಡುತ್ತೆ ಅದ್ರ ಪ್ರಕಾರ ನಮ್ಮ ಸರ್ಕಾರ ನಡೀತದೆ. ಸರ್, ಈಗ ಶಾಸಕಾಂಗ ಸಭೆಗೆ ನಾವು ತಮಗೂ ಆಹ್ವಾನ ಕೊಟ್ಟಿದ್ದೀವಿ ಸರ್. ಬೆಳಗಾವಿಗೆ ಏನಾಡಿದೆ ಏನಾದ್ರು ಬೆಳಗಾವಿಲಿ CLP ಮೀಟಿಂಗ್ ಏನೋ ಒಂದು ಬೆಳಗಾವಿಲಿ ಇರೋದು ನಾವೇನು ಅವತ್ತು ಮುಂದುವರೆದು ಮಹಾತ್ಮ ಗಾಂಧೀಜಿಯವರ 100ನೇ ವರ್ಷದ ಹಿಂದೆ ಅವರು ಏನಲ್ಲಿ ಸಭೆ ಮಾಡಿದರು ಅದ್ರ ಪ್ರಯುಕ್ತ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದು. ಅವತ್ತು ನಮ್ಮ ದೇಶದ ಅತ್ಯುನ್ನತ ಪ್ರಧಾನಮಂತ್ರಿಗಳು ಮನಮೋಹನ್ ಸಿಂಗ್ ಅವರು ನಿಧನರಾಗಿದ್ದರಿಂದ ಅದು ಮುಂದೋಗಿತ್ತು. ಆ ಕಾರ್ಯಕ್ರಮವನ್ನು ಕೂಡ ಮಾಡಬೇಕು ಅವತ್ತು ಅನ್ನೋ ಒಂದು ದಿನದ ಕಾರ್ಯಕ್ರಮ ಮಾಡಬೇಕು ಅಂತಿದೆ. ಅದ್ರ ಜೊತೆಗೆ ಇವತ್ತೇನು CLP ಮೀಟಿಂಗ್ ಅದು ಕರಿತಾ ಇರ್ತಾರೆ ಯಾವಾಗಲೂ, ಅದು ಚರ್ಚೆ ಮಾಡೋದ್ರ ಬಗ್ಗೆ, ಮುಂದೆ ಬಜೆಟ್ ಮಂಡನೆ ಮಾಡಬೇಕು, ಅದ್ರ ಬಗ್ಗೆ ಕೆಲವು ಏನೇನು ಬಜೆಟಲ್ಲಿ ಸೇರ್ಪಡೆಗೊಳಿಸ್ಬೇಕು, ಏನೇನು ಸಮಸ್ಯೆಗಳಿದ್ದಾವೆ ಯಾವ್ಯಾವ ಕ್ಷೇತ್ರದಲ್ಲಿ ಅನ್ನೋದನ್ನು ಚರ್ಚೆ ಮಾಡೋದಕ್ಕೆ ಕರೆದಿರ್ತಾರೆ. ಅದನ್ನು ರಾಜಕೀಯವಾಗಿ ಬಿಂಬಿಸ್ತಕ್ಕಂಥದ್ದು ಸರಿಯಲ್ಲ ಅಂತ ನನ್ನ ಭಾವನೆ. ಯಾಕೆಂದ್ರೆ ನಮಗೆ ಅದ್ರ ಬಗ್ಗೆ ಏನು ಮಾಹಿತಿ ಇಲ್ಲ. ಚರ್ಚೆ ಬಜೆಟ್ ಪೂರ್ವ ಸಭೆ ಬಿಟ್ಟರೆ ಪವರ್ ಶೇರಿಂಗ್ ಹೈಕಮಾಂಡ್ ಮಾಡ್ತಲೇ ಆಗಿದೆ. ಅದು ಹೈಕಮಾಂಡಿಗೆ ಗೊತ್ತು, ನಮಗೇನು ಗೊತ್ತಿಲ್ಲ. ಸದ್ಯಕ್ಕೆ ಸನ್ಮಾನ್ಯ ಸಿದ್ದರಾಮಯ್ಯನವರು ಜನಪ್ರಿಯ ಮುಖ್ಯಮಂತ್ರಿಗಳು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಅವ್ರ ನೇತೃತ್ವದಲ್ಲಿ DK ಶಿವಕುಮಾರ್ ಎಲ್ಲ ಮಂತ್ರಿಮಂಡಲ ಕೂಡ ಸಕ್ರಿಯವಾಗಿ ಕೆಲಸ ಮಾಡ್ತಾಯಿದೆ. ತಾವೀಗ ನೋಡಿದ್ದೀರಿ, ಎಲ್ಲ ಗುಂಡಿ ಮುಚ್ಚೆ ಕೆಲಸ ಮಾಡಿದ್ದೀವಿ. ಭಾಗ್ಯಗಳು ಅತ್ಯಂತ ಕಷ್ಟಕಾಲದಲ್ಲಿ ಜನರು ತತ್ತರಿಸಿದಂಥ ಸಂದರ್ಭದಲ್ಲಿ ಅವರಿಗೆ ಆತ್ಮಸ್ಥೈರ್ಯ ಮತ್ತು ಆರ್ಥಿಕ ಸ್ಥೈರ್ಯ ತುಂಬುವ ದೃಷ್ಟಿನಲ್ಲಿ ಇವತ್ತು 5 ಭಾಗ್ಯಗಳನ್ನು ಘೋಷಣೆ ಮಾಡಿ ಕೊಟ್ಟಿರ್ತಕ್ಕಂಥ ಇತಿಹಾಸ ಕಾಂಗ್ರೆಸ್ ಸರ್ಕಾರಕ್ಕೆ ಸಲ್ತದೆ. ನಮ್ಮ ದೇಶದಲ್ಲಿ ಯಾವ ಸರ್ಕಾರಗಳು ಈ ರೀತಿಯ ಸುಮಾರು 60-65 ಸಾವಿರ ಕೋಟಿ ನೇರವಾಗಿ ಜನರಿಗೆ ಕೊಡುವಂಥ ಕೆಲಸ ಮಾಡಿರಲ್ಲ. ಯಾವುದೇ ಲಂಚ ಏನು ಇಲ್ಲದೆ ನೇರವಾಗಿ DBT ಮುಖಾಂತರ ಜನರಿಗೆ ತಲುಪ್ತಾರೆ. ಅದೊಂದು ಇತಿಹಾಸ ಅಲ್ವಾ ಅದು. ನಿಗಮ ಮಂಡಳಿ ಅಧ್ಯಕ್ಷರಿಂದ ಎಲ್ಲರ ಸಚಿವರಾಗಿ ಹೋಗ್ತೀರಾ ಹೇಗೆ ಸರ್? ಅದನ್ನ ಎಲ್ಲದನ್ನು ಹೈಕಮಾಂಡಿಗೆ ಬಿಟ್ಟಿದೆ. ಹೈಕಮಾಂಡ್ ಏನು ನಮಗೆ ಜವಾಬ್ದಾರಿ ವಹಿಸ್ತದೆ ಅದನ್ನು ನಿರ್ವಿಘ್ನವಾಗಿ ನೆರವೇರಿಸುವಂಥ ಅದು ಎಲ್ರಿಗೂ ಯಾರಿಗಿರೋದಿಲ್ಲ. ನಾನು 2ನೇ ಬಾರಿ ಆಯ್ಕೆಯಾಗಿದ್ದೇನೆ. ಈ ಜಿಲ್ಲೆಯಲ್ಲಿ ಯಾರಿಗೂ ಮಂತ್ರಿ ಆಗಿಲ್ಲ. ಹಿಂದೆ ಒಂದು ಕಾಲದಲ್ಲಿ 3 ಜನ ಮಂತ್ರಿ. ಇವತ್ತು ನಮ್ಮ ಜಿಲ್ಲೆ 5 ಸ್ಥಾನನೂ ಪಕ್ಷದ ಎಲ್ಲ ಒಂದು ಒಗ್ಗಟ್ಟಿನಿಂದ ಕೆಲಸ ಮಾಡುತ್ತೆ ಗೆದ್ದಿದ್ದಾರೆ. ಯಾರಿಗಾರು ಜವಾಬ್ದಾರಿ ಕೊಟ್ಟರೆ ನಾವು ನಮ್ಮ ಜಿಲ್ಲೆಗೆ ಒಂದು ಜವಾಬ್ದಾರಿ ಕೊಡೋ ಅವಶ್ಯಕತೆ ಇದೆ. ಮಲೆನಾಡಿನ ಕೊಡುಗೆ ಭಾಳ ಇದೆ ಸರ್ಕಾರಕ್ಕೆ, ಆರ್ಥಿಕವಾಗಿ, ಸಾಮಾಜಿಕವಾಗಿ, ಧಾರ್ಮಿಕವಾಗಿ, ಎಲ್ಲದರಲ್ಲೂ ಪ್ರಾಕೃತಿಕವಾಗಿಯೂ ಕೂಡ ದೊಡ್ಡ ಕೊಡುಗೆ ಇದೆ. ಈಗ DK ಶಿವಕುಮಾರ್ ಇಲ್ಲಿ ಶೃಂಗೇರಿ ಬರ್ತಾರೆ, ಏನಾದ್ರು ಅವರು CM ಆಗಬೇಕಂತ ಏನಾದ್ರು ವಿಶೇಷ ಪೂಜೆ ಏನಾದ್ರು? ಇವತ್ತು ತ್ರಿವೇಣಿ ಸಂಗಮ ಸಮರ್ಪಣೆ, ಪೂಜ್ಯ ಗುರುಗಳ 50ನೇ ವರ್ಷದ ಕಾರ್ಯಕ್ರಮ ಸನ್ಯಾಸ ಸ್ವೀಕಾರ ಮಾಡಿ ಅದಕ್ಕೆ ಆಹ್ವಾನ ಮಾಡಿದ್ದಾರೆ. ಅದಕ್ಕೆ ಅವರು ಪೂಜ್ಯರ ಆಶೀರ್ವಾದ ಪಡೆಯೋದಕ್ಕೆ ಬರ್ತಾರೆ. ನಮ್ಮದೊಂದು ಹೈಕಮಾಂಡ್ ಅಂತಿದೆ, ನಿಮ್ಗೆಲ್ರಿಗೂ ಗೊತ್ತಿದೆ, ನೀವು ಅದು ಕೇಳ್ತೀರಿ. ನಮಗೆ ಹೈಕಮಾಂಡ್ ಏನು ತೀರ್ಮಾನ ಮಾಡುತ್ತೆ ಅದ್ರ ಪ್ರಕಾರ ನಮ್ಮ ಸರ್ಕಾರ ನಡೀತದೆ. ಸರ್, ಈಗ ಶಾಸಕಾಂಗ ಸಭೆಗೆ ನಾವು ತಮಗೂ ಆಹ್ವಾನ ಕೊಟ್ಟಿದ್ದೀವಿ ಸರ್. ಬೆಳಗಾವಿಗೆ ಏನಾಡಿದೆ ಏನಾದ್ರು ಬೆಳಗಾವಿಲಿ CLP ಮೀಟಿಂಗ್ ಏನೋ ಒಂದು ಬೆಳಗಾವಿಲಿ ಇರೋದು ನಾವೇನು ಅವತ್ತು ಮುಂದುವರೆದು ಮಹಾತ್ಮ ಗಾಂಧೀಜಿಯವರ 100ನೇ ವರ್ಷದ ಹಿಂದೆ ಅವರು ಏನಲ್ಲಿ ಸಭೆ ಮಾಡಿದರು ಅದ್ರ ಪ್ರಯುಕ್ತ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದು. ಅವತ್ತು ನಮ್ಮ ದೇಶದ ಅತ್ಯುನ್ನತ ಪ್ರಧಾನಮಂತ್ರಿಗಳು ಮನಮೋಹನ್ ಸಿಂಗ್ ಅವರು ನಿಧನರಾಗಿದ್ದರಿಂದ ಅದು ಮುಂದೋಗಿತ್ತು. ಆ ಕಾರ್ಯಕ್ರಮವನ್ನು ಕೂಡ ಮಾಡಬೇಕು ಅವತ್ತು ಅನ್ನೋ ಒಂದು ದಿನದ ಕಾರ್ಯಕ್ರಮ ಮಾಡಬೇಕು ಅಂತಿದೆ. ಅದ್ರ ಜೊತೆಗೆ ಇವತ್ತೇನು CLP ಮೀಟಿಂಗ್ ಅದು ಕರಿತಾ ಇರ್ತಾರೆ ಯಾವಾಗಲೂ, ಅದು ಚರ್ಚೆ ಮಾಡೋದ್ರ ಬಗ್ಗೆ, ಮುಂದೆ ಬಜೆಟ್ ಮಂಡನೆ ಮಾಡಬೇಕು, ಅದ್ರ ಬಗ್ಗೆ ಕೆಲವು ಏನೇನು ಬಜೆಟಲ್ಲಿ ಸೇರ್ಪಡೆಗೊಳಿಸ್ಬೇಕು, ಏನೇನು ಸಮಸ್ಯೆಗಳಿದ್ದಾವೆ ಯಾವ್ಯಾವ ಕ್ಷೇತ್ರದಲ್ಲಿ ಅನ್ನೋದನ್ನು ಚರ್ಚೆ ಮಾಡೋದಕ್ಕೆ ಕರೆದಿರ್ತಾರೆ. ಅದನ್ನು ರಾಜಕೀಯವಾಗಿ ಬಿಂಬಿಸ್ತಕ್ಕಂಥದ್ದು ಸರಿಯಲ್ಲ ಅಂತ ನನ್ನ ಭಾವನೆ. ಯಾಕೆಂದ್ರೆ ನಮಗೆ ಅದ್ರ ಬಗ್ಗೆ ಏನು ಮಾಹಿತಿ ಇಲ್ಲ. ಚರ್ಚೆ ಬಜೆಟ್ ಪೂರ್ವ ಸಭೆ ಬಿಟ್ಟರೆ ಪವರ್ ಶೇರಿಂಗ್ ಹೈಕಮಾಂಡ್ ಮಾಡ್ತಲೇ ಆಗಿದೆ. ಅದು ಹೈಕಮಾಂಡಿಗೆ ಗೊತ್ತು, ನಮಗೇನು ಗೊತ್ತಿಲ್ಲ. ಸರ್, ಈಗ DK ಶಿವಕುಮಾರ್ ಸದ್ಯಕ್ಕೆ ಸನ್ಮಾನ್ಯ ಸಿದ್ದರಾಮಯ್ಯನವರು ಜನಪ್ರಿಯ ಮುಖ್ಯಮಂತ್ರಿಗಳು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಅವ್ರ ನೇತೃತ್ವದಲ್ಲಿ DK ಶಿವಕುಮಾರ್ ಎಲ್ಲ ಮಂತ್ರಿಮಂಡಲ ಕೂಡ ಸಕ್ರಿಯವಾಗಿ ಕೆಲಸ ಮಾಡ್ತಾಯಿದೆ. ತಾವೀಗ ನೋಡಿದ್ದೀರಿ, ಎಲ್ಲ ಗುಂಡಿ ಮುಚ್ಚೆ ಕೆಲಸ ಮಾಡಿದ್ದೀವಿ. ಭಾಗ್ಯಗಳು ಅತ್ಯಂತ ಕಷ್ಟಕಾಲದಲ್ಲಿ ಜನರು ತತ್ತರಿಸಿದಂಥ ಸಂದರ್ಭದಲ್ಲಿ ಅವರಿಗೆ ಆತ್ಮಸ್ಥೈರ್ಯ ಮತ್ತು ಆರ್ಥಿಕ ಸ್ಥೈರ್ಯ ತುಂಬುವ ದೃಷ್ಟಿನಲ್ಲಿ ಇವತ್ತು 5 ಭಾಗ್ಯಗಳನ್ನು ಘೋಷಣೆ ಮಾಡಿ ಕೊಟ್ಟಿರ್ತಕ್ಕಂಥ ಇತಿಹಾಸ ಕಾಂಗ್ರೆಸ್ ಸರ್ಕಾರಕ್ಕೆ ಸಲ್ತದೆ.
ನಮ್ಮ ದೇಶದಲ್ಲಿ ಯಾವ ಸರ್ಕಾರಗಳು ಈ ರೀತಿಯ ಸುಮಾರು 60-65 ಸಾವಿರ ಕೋಟಿ ನೇರವಾಗಿ ಜನರಿಗೆ ಕೊಡುವಂಥ ಕೆಲಸ ಮಾಡಿದಲ್ಲ. ಯಾವುದೇ ಲಂಚ ಏನು ಇಲ್ದಲೆ ನೇರವಾಗಿ DBT ಮುಖಾಂತರ ಜನರಿಗೆ ತಲುಪ್ತಾರೆ. ಅದೊಂದು ಇತಿಹಾಸ ಅಲ್ವಾ ಅದು. ನಿಗಮ ಮಂಡಳಿ ಅಧ್ಯಕ್ಷರಿಂದ ಎಲ್ಲರ ಸಚಿವರಾಗಿ ಹೋಗ್ತೀರಾ ಹೇಗೆ ಸರ್? ಅದನ್ನ ಎಲ್ಲದನ್ನು ಹೈಕಮಾಂಡಿಗೆ ಬಿಟ್ಟಿದೆ. ಹೈಕಮಾಂಡ್ ಏನು ನಮಗೆ ಜವಾಬ್ದಾರಿ ವಹಿಸ್ತದೆ ಅದನ್ನು ನಿರ್ವಿಘ್ನವಾಗಿ ನೆರವೇರಿಸುವಂಥ ಅದು ಎಲ್ರಿಗೂ ಯಾರಿಗಿರೋದಿಲ್ಲ. ನಾನು 2ನೇ ಬಾರಿ ಆಯ್ಕೆಯಾಗಿದ್ದೇನೆ. ಈ ಜಿಲ್ಲೆನಲ್ಲಿ ಯಾರಿಗೂ ಮಂತ್ರಿ ಆಗಿಲ್ಲ. ಹಿಂದೆ ಒಂದು ಕಾಲದಲ್ಲಿ 3 ಜನ ಮಂತ್ರಿ. ಇವತ್ತು ನಮ್ಮ ಜಿಲ್ಲೆ 5 ಸ್ಥಾನನೂ ಪಕ್ಷದ ಎಲ್ಲ ಒಂದು ಒಗ್ಗಟ್ಟಿನಿಂದ ಕೆಲಸ ಮಾಡೋದಕ್ಕೆ ಗೆದ್ದಿದ್ದಾರೆ. ಯಾರಿಗಾರು ಜವಾಬ್ದಾರಿ ಕೊಟ್ಟರೆ ನಾವು ನಮ್ಮ ಜಿಲ್ಲೆಗೆ ಒಂದು ಜವಾಬ್ದಾರಿ ಕೊಡೋ ಅವಶ್ಯಕತೆ ಇದೆ. ಮಲೆನಾಡಿನ ಕೊಡುಗೆ ಭಾಳ ಇದೆ ಸರ್ಕಾರಕ್ಕೆ, ಆರ್ಥಿಕವಾಗಿ, ಸಾಮಾಜಿಕವಾಗಿ, ಧಾರ್ಮಿಕವಾಗಿ, ಎಲ್ಲದರಲ್ಲೂ ಪ್ರಾಕೃತಿಕವಾಗೂ ಕೂಡ ದೊಡ್ಡ ಕೊಡುಗೆ ಇದೆ. ಸರ್, ಈಗ DK ಶಿವಕುಮಾರ್ ಇಲ್ಲಿ ಶೃಂಗೇರಿ ಬರ್ತಾರೆ, ಏನಾರು ಅವರು CM ಆಗಬೇಕಂತ ಏನಾದ್ರು ವಿಶೇಷ ಪೂಜೆ ಏನಾರು? ಇವತ್ತು ತ್ರಿವೇಣಿ ಸಂಗಮ ಸಮರ್ಪಣೆ, ಪೂಜ್ಯ ಗುರುಗಳ 50ನೇ ವರ್ಷದ ಕಾರ್ಯಕ್ರಮ ಸನ್ಯಾಸ ಸ್ವೀಕಾರ ಮಾಡಿ ಅದಕ್ಕೆ ಆಹ್ವಾನ ಮಾಡಿದ್ದಾರೆ. ಅದಕ್ಕೆ ಅವರು ಪೂಜ್ಯರ ಆಶೀರ್ವಾದ ಪಡೆಯೋದಕ್ಕೆ ಬರ್ತಾರೆ. ನಮ್ಮದೊಂದು ಹೈಕಮಾಂಡ್ ಅಂತಿದೆ, ನಿಮ್ಗೆಲ್ರಿಗೂ ಗೊತ್ತಿದೆ, ನೀವು ಅದು ಕೇಳ್ತೀರಿ. ನಮಗೆ ಹೈಕಮಾಂಡ್ ಏನು ತೀರ್ಮಾನ ಮಾಡುತ್ತೆ ಅದ್ರ ಪ್ರಕಾರ ನಮ್ಮ ಸರ್ಕಾರ ನಡೀತದೆ. ಸರ್, ಈಗ ಶಾಸಕಾಂಗ ಸಭೆಗೆ ನಾವು ತಮಗೂ ಆಹ್ವಾನ ಕೊಟ್ಟಿದ್ದಾರೆ ಸರ್. ಬೆಳಗಾವಿಗೆ ಏನಾಡಿದೆ ಏನಾದ್ರು ಬೆಳಗಾವಿಲಿ CLP ಮೀಟಿಂಗ್ ಏನೋ ಒಂದು ಬೆಳಗಾವಿಲಿ ಇರೋದು. ನಾವೇನು ಅವತ್ತು ಮುಂದುವರೆದು ಮಹಾತ್ಮ ಗಾಂಧೀಜಿಯವರ 100ನೇ ವರ್ಷದ ಹಿಂದೆ ಅವರು ಏನಲ್ಲಿ ಸಭೆ ಮಾಡಿದರು ಅದ್ರ ಪ್ರಯುಕ್ತ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದು. ಅವತ್ತು ನಮ್ಮ ದೇಶದ ಅತ್ಯುನ್ನತ ಪ್ರಧಾನಮಂತ್ರಿಗಳು ಮನಮೋಹನ್ ಸಿಂಗ್ರವರು ನಿಧನರಾಗಿದ್ದರಿಂದ ಅದು ಮುಂದೋಗಿತ್ತು. ಆ ಕಾರ್ಯಕ್ರಮವನ್ನು ಕೂಡ ಮಾಡಬೇಕು ಅವತ್ತು ಅನ್ನೋ ಒಂದು ದಿನದ ಕಾರ್ಯಕ್ರಮ ಮಾಡಬೇಕು ಅಂತಿದೆ. ಅದ್ರ ಜೊತೆಗೆ ಇವತ್ತೇನು CLP ಮೀಟಿಂಗ್ ಅದು ಕರಿತಾ ಇರ್ತಾರೆ ಯಾವಾಗಲೂ. ಅದು ಚರ್ಚೆ ಮಾಡೋದ್ರ ಬಗ್ಗೆ, ಮುಂದೆ ಬಜೆಟ್ ಮಂಡನೆ ಮಾಡಬೇಕು, ಅದ್ರ ಬಗ್ಗೆ ಕೆಲವು ಏನೇನು ಬಜೆಟಲ್ಲಿ ಸೇರ್ಪಡೆಗೊಳಿಸ್ಬೇಕು, ಏನೇನು ಸಮಸ್ಯೆಗಳಿದ್ದಾವೆ ಯಾವ್ಯಾವ ಕ್ಷೇತ್ರದಲ್ಲಿ ಅನ್ನೋದನ್ನು ಚರ್ಚೆ ಮಾಡೋದಕ್ಕೆ ಕರೆದಿರ್ತಾರೆ. ಅದನ್ನು ರಾಜಕೀಯವಾಗಿ ಬಿಂಬಿಸ್ತಕ್ಕಂಥದ್ದು ಸರಿಯಲ್ಲ ಅಂತ ನನ್ನ ಭಾವನೆ. ಯಾಕೆಂದ್ರೆ ನಮಗೆ ಅದ್ರ ಬಗ್ಗೆ ಏನು ಮಾಹಿತಿ ಇಲ್ಲ. ಚರ್ಚೆ ಬಜೆಟ್ ಪೂರ್ವ ಸಭೆ ಬಿಟ್ಟರೆ ಪವರ್ ಶೇರಿಂಗ್ ಹೈಕಮಾಂಡ್ ಮಾಡ್ತಲೇ ಆಗಿದೆಯಾ ಹೇಗೆ? ಅದು ಹೈಕಮಾಂಡಿಗೆ ಗೊತ್ತು, ನಮಗೇನು ಗೊತ್ತಿಲ್ಲ. ಸರ್, ಈಗ DK ಶಿವಕುಮಾರ್ ಸದ್ಯಕ್ಕೆ ಸನ್ಮಾನ್ಯ ಸಿದ್ದರಾಮಯ್ಯನವರು ಜನಪ್ರಿಯ ಮುಖ್ಯಮಂತ್ರಿಗಳು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಅವ್ರ ನೇತೃತ್ವದಲ್ಲಿ DK ಶಿವಕುಮಾರ್ ಎಲ್ಲ ಮಂತ್ರಿಮಂಡಲ ಕೂಡ ಸಕ್ರಿಯವಾಗಿ ಕೆಲಸ ಮಾಡ್ತಾ ಇದೆ. ತಾವೀಗ ನೋಡಿದ್ದೀರಿ, ಎಲ್ಲ ಗುಂಡಿ ಮುಚ್ಚೆ ಕೆಲಸ ಮಾಡಿದ್ದೀವಿ. ಭಾಗ್ಯಗಳು ಅತ್ಯಂತ ಕಷ್ಟ ಕಾಲದಲ್ಲಿ ಜನರು ತತ್ತರಿಸಿದಂಥ ಸಂದರ್ಭದಲ್ಲಿ ಅವರಿಗೆ ಆತ್ಮಸ್ಥೈರ್ಯ ಮತ್ತು ಆರ್ಥಿಕ ಸ್ಥೈರ್ಯ ತುಂಬುವ ದೃಷ್ಟಿನಲ್ಲಿ ಇವತ್ತು 5 ಭಾಗ್ಯಗಳನ್ನು ಘೋಷಣೆ ಮಾಡಿ ಕೊಟ್ಟಿರ್ತಕ್ಕಂಥ ಇತಿಹಾಸ ಕಾಂಗ್ರೆಸ್ ಸರ್ಕಾರಕ್ಕೆ ಸಲ್ತದೆ. ನಮ್ಮ ದೇಶದಲ್ಲಿ ಯಾವ ಸರ್ಕಾರಗಳು ಈ ರೀತಿಯ ಸುಮಾರು 60-65 ಸಾವಿರ ಕೋಟಿ ನೇರವಾಗಿ ಜನರಿಗೆ ಕೊಡುವಂಥ ಕೆಲಸ ಮಾಡಿದಲ್ಲ. ಯಾವುದೇ ಲಂಚ ಏನು ಇಲ್ದಲೆ ನೇರವಾಗಿ DBT ಮುಖಾಂತರ ಜನರಿಗೆ ತಲುಪ್ತಾರೆ. ಅದೊಂದು ಇತಿಹಾಸ ಅಲ್ವಾ ಅದು. ನಿಗಮ ಮಂಡಳಿ ಅಧ್ಯಕ್ಷರಿಂದ ಎಲ್ಲರ ಸಚಿವರಾಗಿ ಹೋಗ್ತೀರಾ ಹೇಗೆ ಸರ್? ಅದನ್ನ ಎಲ್ಲದನ್ನು ಹೈಕಮಾಂಡಿಗೆ ಬಿಟ್ಟಿದೆ. ಹೈಕಮಾಂಡ್ ಏನು ನಮಗೆ ಜವಾಬ್ದಾರಿ ವಹಿಸ್ತದೆ ಅದನ್ನು ನಿರ್ವಿಘ್ನವಾಗಿ ನೆರವೇರಿಸುವಂಥ ಅದು ಎಲ್ರಿಗೂ ಯಾರಿಗಿರೋದಿಲ್ಲ. ನಾನು 2ನೇ ಬಾರಿ ಆಯ್ಕೆಯಾಗಿದ್ದೇನೆ. ಈ ಜಿಲ್ಲೆನಲ್ಲಿ ಯಾರಿಗೂ ಮಂತ್ರಿ ಆಗಿಲ್ಲ. ಹಿಂದೆ ಒಂದು ಕಾಲದಲ್ಲಿ 3 ಜನ ಮಂತ್ರಿ. ಇವತ್ತು ನಮ್ಮ ಜಿಲ್ಲೆ 5 ಸ್ಥಾನನೂ ಪಕ್ಷದ ಎಲ್ಲ ಒಂದು ಒಗ್ಗಟ್ಟಿನಿಂದ ಕೆಲಸ ಮಾಡೋದಕ್ಕೆ ಗೆದ್ದಿದ್ದಾರೆ. ಯಾರಿಗಾರು ಜವಾಬ್ದಾರಿ ಕೊಟ್ಟರೆ ನಾವು ನಮ್ಮ ಜಿಲ್ಲೆಗೆ ಒಂದು ಜವಾಬ್ದಾರಿ ಕೊಡೋ ಅವಶ್ಯಕತೆ ಇದೆ. ಮಲೆನಾಡಿನ ಕೊಡುಗೆ ಭಾಳ ಇದೆ ಸರ್ಕಾರಕ್ಕೆ, ಆರ್ಥಿಕವಾಗಿ, ಸಾಮಾಜಿಕವಾಗಿ, ಧಾರ್ಮಿಕವಾಗಿ, ಎಲ್ಲದರಲ್ಲೂ ಪ್ರಾಕೃತಿಕವಾಗೂ ಕೂಡ ದೊಡ್ಡ ಕೊಡುಗೆ ಇದೆ. ಸರ್, ಈಗ DK ಶಿವಕುಮಾರ್ ಇಲ್ಲಿ ಶೃಂಗೇರಿ ಬರ್ತಾರೆ, ಏನಾರು ಅವರು CM ಆಗಬೇಕಂತ ಏನಾದ್ರು ವಿಶೇಷ ಪೂಜೆ ಏನಾರು? ಇವತ್ತು ತ್ರಿವೇಣಿ ಸಂಗಮ ಸಮರ್ಪಣೆ, ಪೂಜ್ಯ ಗುರುಗಳ 50ನೇ ವರ್ಷದ ಕಾರ್ಯಕ್ರಮ ಸನ್ಯಾಸ ಸ್ವೀಕಾರ ಮಾಡಿ ಅದಕ್ಕೆ ಆಹ್ವಾನ ಮಾಡಿದ್ದಾರೆ. ಅದಕ್ಕೆ ಅವರು ಪೂಜ್ಯರ ಆಶೀರ್ವಾದ ಪಡೆಯೋದಕ್ಕೆ ಬರ್ತಾರೆ.